ಅವ್ರಿಗೆ ಹೇಳ್ಬಿಡು ಜನಕ್ಕೆ ತೊಂದರೆ ಕೊಡಕ್ ಬಂದ್ರೆ ಪೆಪ್ಪೆನ್ ದಾಟ್ಕೊಂಡು ಹೋಗ್ಬೇಕು ಅಂತ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮೇಘ್ನಿ ಕೇಳವ್ರೆ. ನಾನು ಆಕ್ಟ್ರೆಸ್. ಈ ಸಿನಿಮಾದಲ್ಲಿ ಪ್ರಭಾ ಅನ್ನೋ ಒಂದು ಕ್ಯಾರೆಕ್ಟರ್ನ ಮಾಡಿದ್ದೀನಿ. ನಾನು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಅಲ್ಲಿಂದ ಆಕ್ಟಿಂಗ್ ಓದ್ಕೊಂಡ್ಬಂದು ದುಬಾರ ಅಲ್ಗಾ ಕಶ್ಯಪ್ದು 2022 ರಿಲೀಸ್ ಆಗಿತ್ತು, ಅದರಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಈಗ ಹನ್ಸಲ್ ಮೆಹತಾದ ಒಂದು ವೆಬ್ ಸೀರೀಸಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀನಿ. UI ಪೆದ್ರು ನಾನು ಲೇಡೀಸ್ ಇಷ್ಟು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಶಾಕ್ ಬೋಲ್ಡ್ ಆಗಿ ಕಾಣಿಸ್ಕೊಂಡ್ರಿ, ಹೇಗೆ ತುಂಬಾ ಇಂಪಾರ್ಟೆಂಟ್ ಅನಿಸ್ತಾ? ಹೌದು, ತುಂಬಾ ಇಂಪಾರ್ಟೆಂಟ್ ಆದಂತಹ ಒಂದು ಸೀನ್ ಅಥವಾ ಶಾರ್ಟ್ ಯಾವ್ದು ಅಂತ ಹೇಳ್ಬೋದು. ಅದು ಇದ್ದಿದ್ರೆ ಕಥೆನೂ ಮುಂದೆ ಹೋಗ್ತಿರ್ಲಿಲ್ಲ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಇರುವಂಥ ಶಾರ್ಟ್. ಅಂದ್ರೆ ಯಾವ ತರ ನಂದು ತುಂಬಾ ಪವರ್ಫುಲ್ ಆಗಿರುವಂಥದ್ದು ಒಂದು ಕ್ಯಾರೆಕ್ಟರ್. ಅದು ಬೆಸ್ಟ್ ವುಮೆನ್ ಕ್ಯಾರೆಕ್ಟರ್ ಅಂತ ಕನ್ನಡದಲ್ಲಿ ನಾನು ತುಂಬಾ ಕಡಿಮೆ ನೋಡಿರೋದು. ಇದು ಒನ್ ಆಫ್ ದ ಬೆಸ್ಟ್ ವುಮೆನ್ ಕ್ಯಾರೆಕ್ಟರ್. ಸೊ ಇಂಟೆನ್ಸ್ ಆಗಿದೆ, ಸ್ವಲ್ಪ ಅದೇ ಪವರ್ಫುಲ್ ಆಗಿದೆ, ಸ್ಟ್ರೆಂತ್. ನಮಸ್ಕಾರ, ನನ್ನ ಹೆಸರು ಬಲರಾಜ್ ವಾಡಿ. ಕಳೆದ 8 ವರ್ಷದಿಂದ ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಮೂಲದಲ್ಲಿ ರಂಗಭೂಮಿ ಕಲಾವಿದ. 1997ರಲ್ಲಿ ನನ್ನ ಮೊದಲನೇ ಸಿನಿಮಾ NR ನಂಜುಂಡೇಗೌಡ ನಿರ್ದೇಶನದ ನೋಡುವ ನಮ್ಮೂರ ಅನ್ನೋ ಸಿನಿಮಾ. ಕುಮಾರ್ ಗೋವಿಂದ್ ಹೀರೋ. ಅದಾದ ನಂತರ ಸುದೀರ್ಘವಾದ ಗ್ಯಾಪ್ ನಂತರ 2016ರಲ್ಲಿ ಸಿನಿಮಾ ಸತತವಾಗಿ ಸಿನಿಮಾ ಮಾಡ್ಕೊಂಡು ಬಂದಿದ್ದೀನಿ. ತೆಲುಗು, ಮಲಯಾಳಂ, ತಮಿಳು, ಕನ್ನಡ, ಹಿಂದಿ, ಈಗ ಪೆಪ್ಪೆ ಸಿನಿಮಾದಲ್ಲಿ MLA ಸದಾ ಅನ್ನೋ ಪಾತ್ರವನ್ನು ಮಾಡಿದ್ದೀನಿ. ನಮಸ್ಕಾರ, ನನ್ನ ಹೆಸರು ಕಲಾಗಂಗೋತ್ರಿ PT ಅಂತ. ಬೇಸಿಕಲಿ ರಂಗಭೂಮಿ ಕಲಾವಿದ. ಈಗಲೂ ರಂಗಭೂಮಿಯಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದೇನೆ. ಪೆಪ್ಪೆನಲ್ಲಿ ನನ್ನದು ಮಲ್ಪೆ ಅನ್ನೋ ಒಂದು ಪಾತ್ರ ಇದೆ. ಆ ಪಾತ್ರವನ್ನು ನಾನು ನನ್ನ ಕೈಲಾದಷ್ಟು ಮಟ್ಟಿಗೆ ನ್ಯಾಯವನ್ನು ಒದಗಿಸುವ ಅಂತ ಕೆಲಸ ಮಾಡೋದು ಪ್ರಯತ್ನ ಅಂತೂ ಪಟ್ಟಿದ್ದೆ. ಸರ್, ನಾವು ನಿಮ್ಮ ಟ್ರೈಲರ್ ಅಲ್ಲಿ ನೋಡಿದಾಗ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅನ್ನು ಪ್ಲೇ ಮಾಡ್ತಿದ್ದೀರಿ ಅಂತ ಗೊತ್ತಾಯ್ತು. ಅಫ್ಕೋರ್ಸ್ ಅದು ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟ್ರೆ. ಅದೇ ಹೇಳಿದ್ನಲ್ಲ, ಬಹಳ ಮುಖ್ಯವಾದ ಪಾತ್ರ ಮಾಡಿದ್ದೀನಿ. ಅದು ಹೇಗೆ ಜನ ಸ್ವೀಕರಿಸ್ತಾರೆ ಗೊತ್ತಿಲ್ಲ, ಬಟ್ ಪ್ರಯತ್ನ, ಎಸ್ಪೆಷಲಿ ನಿರ್ದೇಶಕರ ಒಂದು ಪ್ರಯತ್ನ, ಅವರ ಒಂದು ಪ್ರೀತಿ ಈ ಸಬ್ಜೆಕ್ಟ್ ಮೇಲೆ, ಈ ಒಂದು ಸಿನಿಮಾ ಮಾಡೋ ಬಗ್ಗೆ ಅವರ ಪ್ರೀತಿ ಎಷ್ಟು ಅದ್ಭುತವಾಗಿತ್ತು ಅಂತಂದ್ರೆ, ಅವರು ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಒಬ್ಬ ನಿರ್ದೇಶಕ ಅಂದ್ಮೇಲೆ ಕೆಲಸ ಮಾಡಲೇಬೇಕಾಗತ್ತೆ. ಹಾಗಾಗಿ ಅವ್ರು ಎಲ್ಲಾ ಡಿಪಾರ್ಟ್ಮೆಂಟ್ನಲ್ಲೂ ಬಹಳ ಸಮರ್ಥವಾಗಿ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಆದಷ್ಟು ನ್ಯಾಯ ಒದಗಿಸೋದಕ್ಕೆ ತುಂಬಾ ಪ್ರಯತ್ನ ಪಟ್ಟಿದ್ದಾರೆ. ಹಾಗಾಗಿ ಸಿನಿಮಾ ಚೆನ್ನಾಗಿ ಬಂದಿದೆ. ಟ್ರೇಲರ್ ನೋಡಿದ್ಮೇಲೆ ನನಗಂತೂ ಅನಿಸ್ತು ಚೆನ್ನಾಗಿ ಬಂದಿದೆ. ಸಿನಿಮಾ ನೋಡಿಲ್ಲ ನಾವಿನ್ನ. ಸಿನಿಮಾ ನೋಡಿದ್ಮೇಲೆ ಪ್ರೇಕ್ಷಕರ ಒಂದು ರಿಯಾಕ್ಷನ್ನು ಅದು ಬಹಳ ಇಂಪಾರ್ಟೆಂಟ್ ಆಗತ್ತೆ. ಯಾಕಂದ್ರೆ ಒಂದು ಸಿನಿಮಾ ಗೆಲ್ಬೇಕಾದ್ರೆ ಸೋಲ್ಬೇಕಾದ್ರೆ ಯಾವ್ದನ್ನ ಆಗಲಿ ಪ್ರೇಕ್ಷಕರೇ ಫೈನಲ್ ಜಡ್ಜಸ್ ಅವರು. ಹಾಗೆ ಅವ್ರ ಜಡ್ಜ್ಮೆಂಟ್ ಏನು ಅಂತ ನಮ್ಗಿನ್ನ 30ನೇ ಆಗಸ್ಟ್ ಆದ್ಮೇಲೆ ತಿಳಿಯುತ್ತೆ. ನಮಸ್ಕಾರ, ನನ್ನ ಹೆಸರು ಕಬ್ನಳ್ಳಿ ಶಿವಕುಮಾರ್ ಅಂತ. ನಾನು ಪೆಪ್ಪೆ ಚಿತ್ರದಲ್ಲಿ ಮೊಗ್ಗು ಅಂತ ಒಂದು ಪಾತ್ರ ಮಾಡಿದ್ದೇನೆ. ನಾನು ಕಿಟ್ಟಿ ಸಾರ ಸಹಾಯಕನ ಪಾತ್ರದಲ್ಲಿ ಮಾಡಿದ್ದೇನೆ. ನಂದು ಇವರ ಅಣತಿಯಂತೆ ನಾನು ಕೆಲಸ ಮಾಡ್ತೇನೆ ಸಿನಿಮಾದಲ್ಲಿ. MLA ನೆಗೆಟಿವ್ ಅನ್ನೋ ರೀತಿಯೂ ಇಲ್ಲ, ಪಾಸಿಟಿವ್ ಇರುತ್ತೆ. ಸಹಜವಾದ ಅದೊಂದು ಪಾತ್ರ. ಸಂದರ್ಭಕ್ಕನುಸಾರವಾಗಿ ಆತ ಬದಲಾವಣೆ ಆಗ್ತಾ ಹೋಗ್ತಾನೆ. ಪೊಲಿಟಿಕಲ್ ಆಂಬಿಷನ್ ಇರೋಂಥವ್ರು, ಮತ್ತೆ ಎಲ್ಲರೂ ತನ್ನ ಕೈ ಕೆಳಗಡೆ ಇರಬೇಕು ಅನ್ನೋ ಒಂದು ಪರಂಪರಾಗತವಾದಂತಹ ಮನಸ್ಥಿತಿಯನ್ನ ಉಳ್ಳಂತ ವ್ಯಕ್ತಿ. ಅದಕ್ಕೆ ಎಲ್ಲ ಬೇಕೋ ಅದಕ್ಕೆ ಚತುರತೆಯನ್ನ ಬಳಸಿ ಕೆಲಸ ಮಾಡೋಂಥ ವ್ಯಕ್ತಿ. ಹಾಗಾಗಿ ಒಂದು ಕಡೆ ನೆಗೆಟಿವ್ ಅಂದ್ರೆ ನೆಗೆಟಿವ್, ಪಾಸಿಟಿವ್. ಸಾಮಾನ್ಯ ಅದೊಂದು ಗ್ರಾಮೀಣ ಭಾರತದಲ್ಲಿ ಹೋಗುವಂತ ಒಂದು ಪಾತ್ರ MLA ಸದಾ. ಇವಾಗ ಸಿನಿಮಾಗಳಲ್ಲಿ MLA ರಾಜಕೀಯ ವ್ಯಕ್ತಿಗಳಂತ ಬಂದ್ರೆ ಎಲ್ಲೋ ನೆಗೆಟಿವ್ ಆಗಿ ಈ ತರ ವಿಲನಿಶ್ ಆಗಿ ತೋರಿಸ್ತಾರೆ.
ಸೊ ಅದೇ ತರನು ನಾವು ಇಲ್ಲಿ ನಿಮ್ಮನ್ನ ಕಾಣಬಹುದು ಅಂತ ಹಾಗಿದ್ರೆ. ಏನಿಲ್ಲ, ಅದೇನಾಗಿದೆ ಒಂದು ರೀತಿ ಚರುವಿತ ಚರುವಣಾದಂತ ಮನಸ್ಥಿತಿ ಎಲ್ಲರಿಗೂ ಬಂದ್ಬಿಟ್ಟಿದೆ. ಅಂದ್ರೆ MLA ಅಂದ್ರೆ ನೆಗೆಟಿವ್, ಪೊಲೀಸ್ ಅಂದ್ರೆ ನೆಗೆಟಿವ್, ಸ್ವಾಮೀಜಿ ಅಂದ್ರೆ ನೆಗೆಟಿವ್. ಅವರಲ್ಲೂ ಒಳ್ಳೆಯವರು ಇರ್ತಾರೆ. ನಾವೆಲ್ಲಾ ಕಡೆನೂ ಎಲ್ಲ ಇದ್ದೇ ಇರ್ತದೆ. ಅಂದ್ರೆ ಒಳ್ಳೇದು ಕೆಟ್ಟದ್ದು, ಸರಿ ತಪ್ಪುಗಳು, ಸಮಾಜದ ಒಂದು ಇದೇನೆ ಹಾಗೆ. ಸಮಾಜದಲ್ಲಿ ಎಲ್ಲವೂ ಇದ್ದಾಗ್ಲೇನೆ, ಕೆಟ್ಟದಿದ್ದಾಗಲೇ ಒಳ್ಳೇದಕ್ಕೆ ಬೆಲೆ, ಒಳ್ಳೇದಿದ್ದಾಗ್ಲೇನೆ ಕೆಟ್ಟದಕ್ಕೆ ಒಂದು ಏನೋ ದೂಷಣೆ ಅನ್ನೋ ರೀತಿ ಇದ್ದೇ ಇರ್ತದೆ. ಸೊ ಹಾಗಾಗಿ ನಾವು ಇದು ಒಳ್ಳೇದು ಇದು ಕೆಟ್ಟದ್ದು ಅಂತ ಹೇಳಕ್ಕಾಗಲ್ಲ. ಆಗ್ಲೇ ಹೇಳಿದಾಗ ಅದೆಲ್ಲವೂ ಸಂದರ್ಭಕ್ಕೆ ಅನುಗುಣವಾಗಿರ್ತದೆ. ಆತನ ಮನಸ್ಥಿತಿ ಮತ್ತೆ ಆತನ ಆಶೆ ಮತ್ತೆ ಅಭಿಲಾಷೆಗಳ ಬಗ್ಗೆ, ಅವನ ಅತಿಯಾಸೆಗಳ ಬಗ್ಗೆ, ಇದೆಲ್ಲವೂ ಸಹಜವಾಗಿ ಇರುವಂತದ್ದೇ. ಸೊ ಹಾಗಾಗಿ ನಾವು ಬೇರೆ ಸಿನಿಮಾಗಳಲ್ಲಿ ನೋಡುವಂತಹ MLA ಅನ್ನೋ ಏನೋ ಒಂದು MLA ಅಂದ ತಕ್ಷಣ ಅದೊಂದು ಏನೋ ಒಂದು ವ್ಯಗ್ರ ಆರ್ಪಡಿಸುವಂಥದ್ದು, ಅದು ಯಾವ್ದಲ್ಲ, ತಣ್ಣಗೆ ಹರಿಯಂತ ಒಬ್ಬ ಹರಿಯುವಂತ ವ್ಯಕ್ತಿ ಮತ್ತೆ ಆ ರೀತಿಯ ಪಾತ್ರ ಇದೆ. ಎಲ್ಲ ಸೀನ್ಗಳಲ್ಲೂ ಆಲ್ಮೋಸ್ಟ್ ಕೆಲವು ಸೀನ್ಗಳಲ್ಲಾದ್ರೂ ಒಟ್ಟಿಗೆ ಕಾಣಿಸ್ಕೊಂಡಿದ್ದೀರಾ ಸಿನಿಮಾದಲ್ಲಿ, ಹೇಗೆ? ನಾವೆಲ್ಲರೂ ಒಟ್ಟಿಗೆ ಬರ್ತೀವಿ. ನಾವು 3 ಜನ 4 ಜನ ಒಟ್ಟಿಗೆ ಒಟ್ಟಿಗೆ ಕಾಂಬಿನೇಷನ್ ಸೀನ್ಸ್ ಇದೆ. ಇವ್ರ ಜೊತೆ ಅಂತೂ ಇವ್ರು ನನ್ನ ಜೊತೆಗೆ ಇರ್ತಾರೆ ಅವರು. ಹಾಗಾಗಿ ಥ್ರೂ ಅಂಡ್ ಥ್ರೂ ಇವ್ರು ನನ್ನ ಜೊತೆ ಇರ್ತಾರೆ. ಇವಾಗ ಭೀಮಾ ಸಿನಿಮಾ ಒಂದು ಸಕ್ಸಸ್ ಅನ್ನ ಕಾಣ್ತಾ ಇದೆ, ಅದರ ನಂತರ ಕೃಷ್ಣ ಪ್ರಣಯ ಸಖಿ, ಇವೆರಡು ಸಕ್ಸಸ್ ಆಗಿ ನಡೀತಾ ಇರೋ ಮಧ್ಯದಲ್ಲಿ ಟ್ರೇಲರ್ ಕೂಡ ತುಂಬಾ ಹಿಟ್ ಅನ್ನ ಕಾಣ್ತು ಪೇಪೆ ಸಿನಿಮಾದಲ್ಲಿ. ಹೇಗೆ ಅನಿಸ್ತಾ ಇದೆ ಇದು? ನ್ಯಾಚುರಲಿ ಖುಷಿ ಅನ್ಸುತ್ತೆ. ಅದು ಸಿನಿಮಾ ಗೆಲ್ತಾ ಇದೆ, ನಮ್ದು ಟ್ರೇಲರ್ ಗೆದ್ದಿದೆ. ಮಲೆನಾಡು ಅಂದ್ರೆ ತಂಪು, ಸರಿ ಹೇಳ್ದಂಗೆ ಕಣ್ಣಿನ ತಂಪು. ಈ ಮಲೆನಾಡು ಮಧ್ಯೆ ಒಂದು ರಾಲ್ ಶೇಡ್ ಅಲ್ಲಿ ಬರ್ತಾ ಇದೆ ಸಿನಿಮಾ. ಹೇಗೆ ಇದು ಮಲೆನಾಡು ಕಣ್ ತಂಪು ಮಾಡ್ಕೊಳ್ಳೋಷ್ಟ್ರಲ್ಲೇ ಈ ಶೇಡ್ ಅನ್ನು ಹೋಗ್ತಾ ಇದೆಯಲ್ಲ, ಹೇಗೆ ಅನಿಸ್ತಾ ಇದೆ? ಅಲ್ಲ, ಮಲೆನಾಡು ಅನ್ನೋದ್ರಲ್ಲಿ ಯಾವುದೇ ನೀವು ಭೌಗೋಳಿಕ ಹಿನ್ನೆಲೆ ಇಟ್ಕೊಂಡಿರೋ ಪ್ರದೇಶದಲ್ಲಿ ಹೋದ್ರೂ ಒಂದು ಸಣ್ಣದಾಗಿ ಒಳಗಡೆ ಒಂದು ಕ್ರೌರ್ಯ ಅಡಗಿರ್ತದೆ. ಸಹಜವಾಗಿ ಮನುಷ್ಯನ ಒಳಗಡೆ ಒಂದು ಸಣ್ಣ ಕ್ರೌರ್ಯ ಇದ್ದೇ ಇರ್ತದೆ. ಯಾಕಂದರೆ ನಾವು ಅದು ಅನಿಮಲ್ ಇನ್ಸ್ಟಿಕ್ಟ್ ಅಂತಂತೆಲ್ಲ ಹೇಳ್ತೀವಲ್ಲ, ಹಾಗೆ ಅವನು ಒಳಗಡೆ ಅದೊಂದು ಕ್ರೌರ್ಯ ಅಡಗಿ ಇರ್ತದೆ. ಆ ಕ್ರೌರ್ಯ ಯಾವ ಸಂದರ್ಭದಲ್ಲಿ ಹೇಗೆ ಬರುತ್ತೆ, ಯಾವ ಸ್ತರದಲ್ಲಿ ಬರುತ್ತೆ ಅಂತ ಹೇಳಕ್ ಬರಲ್ಲ. ಅದು ಸಾಮಾನ್ಯವಾಗಿ ಪ್ರಾಣಿ ಮತ್ತು ಮನುಷ್ಯರ ನಡುವೆ ನಡೆಯುವಂಥದ್ದು. ಅದು ಒಂದು ರೀತಿ ಕ್ರೌರ್ಯನೇ. ಪ್ರಾಣಿಗಳು ಓಡಾಡೋ ಜಾಗವನ್ನು ಮನುಷ್ಯ ಆಕ್ಯುಪೈ ಮಾಡ್ಕೊಂಡಾಗ, ಅವುಗಳಿಗೆ ಸಿಕ್ಕಂಥ ಆಹಾರ, ನೀರು, ಇವುಗಳನ್ನು ಇವನು ಆಕ್ಯುಪೈ ಮಾಡ್ಕೊಳ್ತಾ ಹೋಗ್ತಿದ್ದಾಗಲೇ ಅವು ಇವನ ಮೇಲೆ ದಾಳಿ ಮಾಡೋದು ಶುರು ಮಾಡ್ತವೆ. ಅದು ಒಂದು ರೀತಿ ಕ್ರೌರ್ಯ. ಅಲ್ಲಿವರೆಗೂ ಅವು ಪಾಡಿಗೆ ಅವು ಇರ್ತವೆ, ಇವನ ಪಾಡಿಗೆ ಇವನು ಇರ್ತಾನೆ. ಇನ್ನೊಂದು ರೀತಿ ಕ್ರೌರ್ಯ ಮನುಷ್ಯ ಭೂಮಿ ಮೇಲೆ ಮಾಡೋಂಥದ್ದು. ಅದು ಈಗಾಗಲೇ ನಾವೆಲ್ಲ ನೋಡಿದ್ವಿ. ಭೂಮಿ ಕ್ರೌರ್ಯವನ್ನು ತಡ್ಕೊಂಡಿರುತ್ತೆ. ಒಂದು ಹಂತಕ್ಕೆ ಅದು ದಿಕ್ಕಸ್ ನಿಂತರೆ ಒಂದು ಸಾರಿ ಅದು ಒಂದು ರೀತಿ ಕ್ರೌರ್ಯನೇ. ಅದು ಯಾರ ಕ್ರೌರ್ಯ? ಅದು ಮನುಷ್ಯ ಅದ್ರ ಮೇಲೆ ಮಾಡಿದ ಕ್ರೌರ್ಯನ, ಅದು ಇವನ ಮೇಲೆ ಮಾಡ್ತಾರೋ ಕ್ರೌರ್ಯನ ಹೇಳಕ್ ಬರಲ್ಲ. ಇದು ಕಾಲದ ಪಯಣದಲ್ಲಿ ಯಾರು ಯಾರ ಮೇಲೆ ಹೇಗೆ ನಡೀತು, ಅದು ಯಾವ ಮಟ್ಟದಲ್ಲಿ ಗರಿಷ್ಠ ಮಟ್ಟಕ್ಕೆ ಹೋಯ್ತಾ, ಕನಿಷ್ಠದಲ್ಲಿ ಇದೆಯಾ, ಮಧ್ಯಮದಲ್ಲಿದೆಯಾ ಹೇಳಕ್ ಬರಲ್ಲ. ಅದು ಸಂದರ್ಭ ಯಾವಾಗ ಬೇಕಾದರೂ ಯಾರು ಬೇಕಾದ್ರೂ ಸಿಡಿದು ಹೇಳ್ಬೋದು. ಇಲ್ಲೂ ಕೂಡ ಅಷ್ಟೇ. ನೀವು ಯಾವುದೇ ಒಂದು ಭೌಗೋಳಿಕ ಹಿನ್ನೆಲೆ, ನೀವು ಬಯಲುಸೀಮೆಗೆ ಹೋಗ್ಬೋದು, ದಕ್ಕನ್ ಪ್ಲಾಟ್ಗೆ ಹೋಗ್ಬೋದು, ದಕ್ಕನ ಪ್ರಸ್ಥಭೂಮಿ ಎಲ್ಲೇ ಹೋಗ್ಬೋದು, ಇಲಾಖ್ ಪ್ರದೇಶಕ್ಕೆ ಹೋಗ್ಬೋದು, ಮಲೆನಾಡು ಪ್ರದೇಶಕ್ಕೆ ಹೋಗ್ಬೋದು, ಅಲ್ಲಿ ಸಾಮಾನ್ಯವಾಗಿ 2 ವರ್ಗ ಇದ್ದೇ ಇರ್ತದೆ. ಒಂದು ಆಳೋ ವರ್ಗ ಮತ್ತು ಒಂದು ಕೂಲಿ ಮಾಡೋ ವರ್ಗ. ಈ ಆಳೋ ವರ್ಗಕ್ಕೆ ಕೂಲಿ ಮಾಡೋರು ಬೇಕಿರ್ತದೆ. ಇಲ್ಲಿ ಇಬ್ಬರೂ ಕೂಡ ತುಂಬ ಅನ್ಯೋನ್ಯತೆಯಿಂದ ಎಷ್ಟು ದಿವಸದವರೆಗೆ, ಎಷ್ಟು ಕಾಲದವರೆಗೆ ಚೆನ್ನಾಗಿ ಹೋಗ್ತಾರೋ ಅಲ್ಲಿವರೆಗೆ ಎಲ್ಲವೂ ಚೆನ್ನಾಗಿರ್ತದೆ. ಅದು ಆ ಒಂದು ಮಾನವೀಯ ಸಂಬಂಧಗಳು ನಿಂತಾಗ, ಮಾನವೀಯ ಮೌಲ್ಯಗಳು ಸತ್ತು ಹೋದಾಗ ಇಬ್ಬರ ನಡೆ ಒಂದು ಕಂದಕ ಶುರುವಾಗುತ್ತೆ. ಆ ಕಂದಕ ಶುರು ಆಗ್ತದಂದ್ರೆ ನನ್ನಿಂದ ಅವನು ಅಂತ ಇವನು, ನನ್ನಿಂದ ನೀವು ಅಂತಂತ ಇವನು, 2 ಶುರುವಾಗುತ್ತೆ. ಇಲ್ಲಿ ಕ್ರೌರ್ಯ ಶುರು ಆಗ್ತಾ ಹೋಗುತ್ತೆ. ಈ ಕ್ರೌರ್ಯದ ಸಂದರ್ಭದಲ್ಲೇ ಒಂದು ಜಟಾಪಟಿ ಶುರುವಾಗಿ ಅದು ರಕ್ತದ ಬಣ್ಣಕ್ಕೆ ಎಲ್ಲವೂ ಬದಲಾವಣೆ ಆಗಿ ಅಲ್ಲಿ ಏನೋ ಒಂದು ಇಲ್ಲ, ಇವ್ರ ಕಡೆ ಎಲ್ಲ ನಿರ್ನಾಮ ಆಗ್ತಾರೆ, ಇಲ್ಲ ಅವ್ರ ಕಡೆ ಬಂದಿರ್ತಾರೆ, ಎಲ್ಲವೂ ಕೊಲ್ಯಾಪ್ಸ್ ಆಗುತ್ತೆ. ಕೊಲ್ಯಾಪ್ಸ್ ಆಗೋದ್ರೊಟ್ಟಿಗೆ ಸಾಮಾನ್ಯವಾಗಿ ಒಬ್ಬ ನಾಯಕ ಹುಟ್ಕೊಳ್ತೀವಿ. ರಾಬಿನ್ ಹುಡ್ ರೀತಿ ಆಗ್ಬೋದು, ಅದು ಜನಪದ ನಾಯಕ ಹುಟ್ಕೊಳ್ತೀವಿ. ಜನಪದ ನಾಯಕ ಹುಟ್ಕೊಂಡು ಸಮಾನತೆ ತರೋರಿಗೆ ಮತ್ತೆ ಸಮಾಜವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ.
ಮತ್ತೆ ಇನ್ನೊಂದಷ್ಟು ದಿವಸ ಆಗುತ್ತೆ, ಅದು ಮತ್ತೆ ಇನ್ನೊಂದು ಸೈಕಲ್ ಅದು. ಸೊ ಹಾಗಾಗಿ ನೀವು ಮಲೆನಾಡು ಎಷ್ಟು ತಂಪಿರ್ತದೋ ಅಷ್ಟೇ ಒಳಗಡೆ ಆ ರೀತಿ ಒಂದು ಹ್ಯೂಮಿಡಿಟಿ ಇರ್ತದೆ ಅಂತೇಳಿ, ಶಾಖ ಇರ್ತದಲ್ಲ, ಆ ಶಾಖ ಎಲ್ಲ ಕಡೆನೂ ಇದ್ದೇ ಇರ್ತದೆ. ಅದು ಯಾವಾಗ ಸ್ಫೋಟ ಆಗುತ್ತೆ ಅಂತ ಗೊತ್ತಿರಲ್ಲ. ಸ್ಫೋಟ ಆಗದೇ ಇರೋ ರೀತಿ ನಮ್ಮೆಲ್ಲರ ನಡವಳಿಕೆ ಇರಬೇಕು. ಅದನ್ನೇ ನಮ್ಮ ಸಾಹಿತ್ಯ ಆಗ್ಬೋದು, ಸಂಗೀತ ಆಗ್ಬೋದು, ಚಿತ್ರ ಮಾಧ್ಯಮ ಆಗ್ಬೋದು, ಇವೆಲ್ಲವೂ ನಾಟಕ ಮಾಧ್ಯಮ ಆಗ್ಬೋದು, ಇವೆಲ್ಲವೂ ಅದನ್ನೇ ಹೇಳ್ತಾ ಹೋಗುತ್ತೆ, ತಿಳಿಗೊಳಿಸ್ತಾ ಇರ್ತದೆ. ಮನುಷ್ಯನ ಕ್ರೌರತ್ವ ಏನಿದೆ ಅದನ್ನು ತಿಳಿಗೊಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇರ್ತದೆ ಇವೆಲ್ಲವೂ ಕೂಡ, ಶಮನ ಮಾಡೋದಕ್ಕೆ. ಹಾಗಾಗಿ ಮಲೆನಾಡು. ನಿಮ್ಮ ಪಾತ್ರ ಹೀಗಿದೆ ಅಂತ ಎಕ್ಸ್ಪ್ಲೈನ್ ಮಾಡಿದಾಗ ಡೈರೆಕ್ಟ್ರು ಸ್ವಲ್ಪ ಚಾಲೆಂಜಿಂಗ್ ಅಂತೂ ಅನಿಸಿರುತ್ತೆ ಅಲ್ವಾ? ಸೊ ನೀವು ಯಾವ ಥರ ಥಿಂಕ್ ಮಾಡೋದು ಇದನ್ನು ಅಷ್ಟು ಬೋಲ್ಡಾಗಿ? ಒಂದು ಬೋಲ್ಡ್ ಅನ್ನೋದು ಆಬ್ವಿಯಸ್ಲಿ ಕ್ಯಾರೆಕ್ಟರ್ ತುಂಬ ಬೋಲ್ಡ್ ಆಗಿದೆ, ಬಟ್ ಅದ್ರ ರೀಸನ್ನು ಯಾವುದೋ ಒಂದು ಸೆಕ್ಸ್ ಸೀನ್ ಇದೆ ಅನ್ನೋದಲ್ಲ. ಸೊ ರೀಸನ್ ಯಾಕಂದರೆ ಯಾವಾಗಲೂ ಯಾರನ್ನಾದ್ರೂ ಯಾಕೆ ನಾವು ಬೋಲ್ಡ್ ಅಂತೀವಿ ಅಂತಂದರೆ, ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು, ಅವ್ರಿಗೆ ಹೇಗೆ ಬೇಕೋ ಅವ್ರಿಗೆ ವಾಟ್ ದೇ ವಾಂಟ್ ಅನ್ನೋದು ಅವ್ರ ಕ್ಲಾರಿಟಿ ಇರುತ್ತೆ. ಆ್ಯಂಡ್ ಅದನ್ನು ಸ್ಟ್ರೈಟ್ ಆದ ವೇಯಲ್ಲಿ ಪಡ್ಕೊಳ್ಳೋ ಅಂಥ ಶಕ್ತಿ ಇರುತ್ತೆ, ಕರೇಜ್ ಇರುತ್ತೆ. ಸೊ ಒಂದು ಹುಡುಗಿಗೆ ಮದುವೆ ಆಗಬಾರ್ದು ಅಂತಿದ್ರೆ ಅವ್ಳು ಮದುವೆ ಆಗದೆ ಸೊಸೈಟಿಲಿ ಬದುಕೋದು ಬೋಲ್ಡ್ನೆಸ್ ಅನ್ಬೋದು. ಒಂದು ಹುಡುಗಿಗೆ ಮದುವೆ ಆಗಿ ಮಕ್ಕಳು ಮಾಡಿಕೊಂಡು ನಾನು ಹಿಂಗೆ ಸಂಸಾರ ಮಾಡಬೇಕು ಅಂತಿದ್ರೆ ಆ ಥರ ಬದುಕೋದು ಬೋಲ್ಡ್ನೆಸ್ಸೇ. ಸೊ ಅದನ್ನು ನಾವು ಬೋಲ್ಡ್ ಅಂತ ಕರೆದ್ರೆ ತುಂಬ ಬೆಟರ್ ಆಗಿರುತ್ತೆ. ಸೊ ಆ ಬೋಲ್ಡ್ನೆಸ್ ಈ ಕ್ಯಾರೆಕ್ಟರ್ಗಿದೆ. ಸೊ ಪ್ರಭಾಂಗೆ ಅವಳಿಗೆ ಏನು ಬೇಕು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇದೆ. ಅದನ್ನು ಪಡ್ಕೊಳ್ಳೋ ವೇಗೆ ಯಾವ ಮಟ್ಟಕ್ಕಾದರೂ ಅವ್ಳು ಹೋಗ್ತಾಳೆ, ಆ ರಿವೆಂಜ್ನ ಪಡ್ಕೊಳ್ಳೋದಕ್ಕಾಗಿ. ಸೊ ವಾಟ್ ಎವರ್ ದ ರೀಸನ್. ಸೊ ಆ ಕಾರಣಕ್ಕಾಗಿ ತುಂಬ ಬೋಲ್ಡ್ ಆಗಿರುವಂಥ ಕ್ಯಾರೆಕ್ಟರ್. ಯಾಕಂದರೆ ಅದು ಒಂದು ಮಾದರಿ ವುಮನ್ ಅಂತ ಹೇಳ್ಬೋದು ನಾವು, ಅದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ಕ್ಯಾರೆಕ್ಟರ್ನ. ಸೊ ಅವ್ರಿಗೆ ಹೇಳಿದಾಗ ಆಬ್ವಿಯಸ್ಲಿ ಚಾಲೆಂಜಿಂಗ್ ಅಂದರೆ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಚಾಲೆಂಜಿಂಗ್ ಅನ್ನೋದಕ್ಕಿಂತ. ಯಾಕಂದರೆ ಈ ಥರ ಕ್ಯಾರೆಕ್ಟರನ್ನು ನಾನು ಕಡಿಮೆ ನೋಡಿರೋದು ನಮ್ಮ ಇಂಡಸ್ಟ್ರಿಲಿ. ಆ್ಯಂಡ್ ಬರಬೇಕು ತುಂಬ ಈ ಥರ ಒಂದು ಸ್ಟ್ಯಾಂಡ್ ಇರುವಂಥ ಒಂದು ವುಮನ್ ಕ್ಯಾರೆಕ್ಟರ್ ಬರಬೇಕು. ಯಾವಾಗಲೂ ತಳ್ಕು ಬಳ್ಕು ಇದ್ಕೊಂಡು ಡಾಲ್ ಥರ ಹುಡುಗರಿಗೆ ಅಪ್ರೋಚಿಂಗ್ ಇರೋದೇ ನಮ್ದು ಇದು ಅನ್ನೋ ರೀತಿ ಇರುವಂಥ ಕ್ಯಾರೆಕ್ಟರ್ಗಿಂತ ಈ ಥರ ವುಮನ್ ಕ್ಯಾರೆಕ್ಟರ್ ಬಂದರೆ ಅದು ಸೊಸೈಟಿ ಮೇಲೂ ಅದೇ ಥರ ಪ್ರಭಾವ ಬೀರುತ್ತೆ. ಸೊ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಕ್ಯಾರೆಕ್ಟರು, ತುಂಬ ಮನಸ್ಸಿಟ್ಟು ಮಾಡಿರುವಂಥ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ನೀವು ಹೇಳಿದ್ರಿ ಈ ಥರ ಕ್ಯಾರೆಕ್ಟರ್ ಮಾಡೋದು ಮುಂದೆ ಬರಬೇಕು ಅಂತ. ಸೊ ಇವಾಗ ಹೇಗಾಗಿದೆ ಅಂದರೆ ಈ ಥರ ಮಾಡಿದ್ರೆ ಇದೇ ಥರನೇ ಕೆಲವೊಂದು ನೆಕ್ಸ್ಟ್ ಬರೋ ಆಫರ್ಗಳು ಇದೇ ಥರ ಇರುತ್ತೆ ಅನ್ನೋದು ಒಂದು ತಲೆಯಲ್ಲಿರುತ್ತೆ ನೆಕ್ಸ್ಟ್ ಆಯ್ಕೆ ಮಾಡ್ಕೊಳ್ಳುವಾಗ. ಆ ಥರ ನೀವು ಅದ್ರ ಬಗ್ಗೆ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತಂದರೆ ಇದೇ ಥರ ಬಂದರೂ ನಂಗೆ ಮಾಡ್ತಾ ಇರೋಕ್ಕೇನೂ ತೊಂದರೆ ಇಲ್ಲ. ಅದರಲ್ಲಿ ಆ ಕತೆನೂ ಚೆನ್ನಾಗಿಲ್ಲ, ಸುಮ್ಮನೆ ಇದೇ ಕ್ಯಾರೆಕ್ಟರ್ ಅಂತಂದರೆ ಕತೆ ಏನು ಇಂಪಾರ್ಟೆಂಟ್ ಇಲ್ಲದೇ ಆ ಕ್ಯಾರೆಕ್ಟರ್ ಸುಮ್ಮನೆ ಇದೆ ಅಂತಂದಾಗ ಮಾಡೋಕ್ಕಾಗಲ್ಲ. ಅದು ಬಿಟ್ಟರೆ ಎಷ್ಟೇ ಸಣ್ಣಕ್ಕಿದ್ರು ಕ್ಯಾರೆಕ್ಟರ್ ಆ ಕಥೆಯಿಂದ ಕ್ಯಾರೆಕ್ಟರಿಂದ ಕತೆಗೊಂದು ಆ್ಯಡ್ ಆಗ್ತದೆ ಅಂತಂದಾಗ ಯಾವುದೇ ಥರ ಇದೇ ಥರದ್ದು ಬರಲಿ ಇನ್ಯಾವ ಥರದ್ದು ಬಂದರೂ ಮಾಡೋಕೆ ನನಗೆ ಗೊತ್ತಿಲ್ಲ. ಎಲ್ಲರೂ ಆಲ್ಮೋಸ್ಟ್ ಕೆಲವೊಂದು ಸೀನ್ಗಳಲ್ಲಿ ಒಟ್ಟಿಗೆ ಇದ್ರಿ ಅಂತ ಹೇಳಿದ್ರಿ. ಹಾಗಿದ್ರೆ ನಿಮ್ಗೆ ಒಂದು ಗ್ಯಾಂಗ್ ತರನ ಹೇಗೆ ಸಿನಿಮಾದಲ್ಲಿ? ಇಲ್ಲ, ಇಡೀ ಸಿನಿಮಾದಲ್ಲಿ ಏನಾಗುತ್ತೆ, ಯಾರ್ಯಾರು ಆರ್ಟಿಸ್ಟ್ ಇನ್ಕ್ಲೂಡಿಂಗ್ ಜೂನಿಯರ್ ಆರ್ಟಿಸ್ಟು ನಾವೆಲ್ಲ ಗ್ಯಾಂಗೇನೆ, ಎಲ್ಲರೂ ಆರ್ಟಿಸ್ಟ್ ಅಲ್ವಾ. ಒಬ್ರು ಸಣ್ಣ ಪಾತ್ರ ಮಾಡೋದು, ದೊಡ್ಡ ಪಾತ್ರ ಮಾಡ್ಬೋದು, ಇನ್ನೊಬ್ರು ಲೀಡ್ ರೋಲ್ ಮಾಡ್ಬೋದು, ಅದು ಬೇರೆ. ಬಟ್ ಕಲಾವಿದ ಅಂದಮೇಲೆ ಎವ್ರಿಬಡಿ ಸೇಮ್, ಪಾತ್ರಗಳು ಬೇರೆ ಆಗುತ್ತೆ. ಆ ಪಾತ್ರಕ್ಕೆ ತಕ್ಕಾಗಿ ಇವಾಗ ನಾವು ಅವ್ರ ಫ್ರೆಂಡ್ಸೇ, ಬಟ್ ಅಲ್ಲಿ ನಮಗೂ ಅವ್ರಿಗೂ ಇದು ರಿಫ್ಟ್ ಇದ್ದೇ ಇದೆ. ಹಾಗಂತ ಫ್ರೆಂಡ್ ಥರ ಮಾಡೋಕ್ಕಾಗಲ್ಲ ಅದು. ಅಲ್ಲ, ಸಿನಿಮಾದಲ್ಲಿ ಹೇಳಿದ್ರಲ್ಲ ಕೆಲವೊಂದು ಸೀನ್ ಜೊತೆಲೆ ಮಾಡಿದ್ವಿ ಅಂತ. ಸೊ ಹಾಗಾಗಿ ಯಾವ್ದೊಂದು ಕುಟುಂಬ ನಮ್ದೊಂದು ಕುಟುಂಬ, ಹಾಗೆ ಎರಡು ಕುಟುಂಬ ಅಂದ್ರೆ ಗ್ಯಾಂಗ್ ಅಂದ್ರೆ ನೀವ್ ತಿಳ್ಕೊಳ್ಳೋ ಗ್ಯಾಂಗ್ ಅಲ್ಲ, ನಾನು ಹಾಗೆ ಎರಡು ಫ್ಯಾಮಿಲೀಸ್, ಎರಡು ಫ್ಯಾಮಿಲಿ. ಓಕೆ ಸರ್, ಇವಾಗ ಹೇಳ್ತಾರೆ ಮಲೆನಾಡಲ್ಲಿ ಇಷ್ಟು ದಿನ ಶೂಟ್ ಮಾಡಿರೋದು, ಕಂಪ್ಲೀಟ್ ಎಷ್ಟು ದಿನ ಶೂಟ್ ಆಯ್ತು ಮಲೆನಾಡಲ್ಲಿ? ಇಷ್ಟು ದಿನ ಶೂಟ್ ಆಯ್ತು ಅಂತ ನಾವ್ ಹೇಳಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಮ್ ಡೇಟ್ ಇದ್ದಾಗ ನಾವು ಹೋಗ್ತಿದ್ವಿ, ಕೆಲಸ ಮಾಡ್ತೀವಿ, ವಾಪಸ್ ಬರ್ತೀವಿ. ಇವಾಗ ಇಷ್ಟು ದಿನಗಳ ಶೂಟ್ ಆಗಿದ್ದಲ್ಲ, ಇದರಲ್ಲಿ ಈ ಜರ್ನಿ ಹೇಳೋದಾದ್ರೆ ಹೇಗಿತ್ತು ಅಂತ ಹೇಗಿತ್ತು? ತುಂಬಾ ಚೆನ್ನಾಗಿತ್ತು. ಯಾಕಂದ್ರೆ ಅವರು ತುಂಬಾ ಇದು ಮಾಡಿದ್ದಾರೆ. ಆಕ್ಚುಲಿ ಗೆಟಪ್ ಅಲ್ಲೆಲ್ಲ ಕೆಲಸ ಮಾಡಿದ್ದಾರೆ. ಆಕ್ಚುಲಿ ಈ ಸಿನಿಮಾದಲ್ಲಿ ಸರ್ 3 ಜನದ್ದು ವಿನಯ್ ಸರ್ ಜೊತೆಲಿ ಕಾಂಬಿನೇಷನ್ ಇರಲಿಲ್ಲ. ಬಟ್ ನಂದು ವಿನಯ್ ಸರ್ದು ಒಂದು ಫೈಟ್ ಇದೆ ಲಾಸ್ಟಲ್ಲಿ, ಅದರಲ್ಲೆಲ್ಲ ಒಂದು 3 days ವರ್ಕ್ ಮಾಡಿದ್ವಿ. ನಂದು 3 ಶೇಡ್ಸ್ ಬರುತ್ತೆ ಇದರಲ್ಲಿ. ಒಂದು ಪೆಪ್ಪರ್ ಆ್ಯಂಡ್ ಬ್ಲ್ಯಾಕು ದಾಡಿ ಮತ್ತು ಹೇರ್ ಸ್ಟೈಲ್ ಇರೋದು, ಮತ್ತು ಒಂದು ಹೆಡ್ ಶೋ ಮಾಡಿರೋದು ಒಂದು, ಮತ್ತು 70s ಒಂದು ಅಣ್ಣನ ಜೊತೆಲಿ ಒಂದು ಮಾಡಿದ್ದೀನಿ. ಓವರಾಲು ತುಂಬ
ಸಹಜತೆಗೆ ಹತ್ತಿರವಾಗಿ ಬಂದಿದೆ. ರಿಯಾಲಿಟಿ ಕಲ್ಟು ಇಟ್ಕೊಂಡು ಇಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ ಯಾರೂ ಆ್ಯಕ್ಟ್ ಮಾಡಿದವರೇ ಅಲ್ಲ. ಯಾಕೆಂದರೆ ಇವರೆಲ್ಲ ತುಂಬ ರಂಗಭೂಮಿ ಹಿನ್ನೆಲೆಯಿಂದ ಬಂದವರಾಗಿದ್ದರಿಂದ ಆಲ್ಮೋಸ್ಟು ST ಸರು, ಮೇದಿನಿ ಮೇಡಮು, NST ಮತ್ತು ನಮ್ಮ ಸಂಧ್ಯಾ ಅರಕೆರೆ, ರಾಜು ಬಲ್ವಾಡಿ ಸರು, ಕಿಟ್ಟಣ್ಣ ಇವರೆಲ್ಲ ತುಂಬ ಸ್ಟ್ರಾಂಗು ರಂಗಭೂಮಿಯಿಂದ ಬಂದಿರೋರಾಗಿದ್ದರಿಂದ ಭಾಳ ಚೆನ್ನಾಗೆಲ್ಲ ನ್ಯಾಚುರಲ್ಗೆ ಆ್ಯಕ್ಟ್ ಮಾಡಿದ್ದಾರೆ ಸಿನಿಮಾದಲ್ಲಿ. ಮತ್ತು ಡೈರೆಕ್ಟ್ರಿಗೂ ಅದೇ ಬೇಕಾಗಿತ್ತು, ಆ್ಯಕ್ಟ್ ಮಾಡೋ ಥರ ಇದ್ದರೆ ಅವರು ಇದು ಆ್ಯಕ್ಟಿಂಗ್ ಅನಿಸುತ್ತೆ ಅಂತ ಹೇಳೋರು. ಅವರು ಸಹಜವಾಗಿ ಅವ್ರು ರಿಯಾಲಿಟಿ ಬಿಟ್ಬಿಡೋರು. ಅವರೊಂದು ಕ್ಲಾರಿಟಿ ಇತ್ತು ಅವ್ರಿಗೊಂದು ಡೈರೆಕ್ಟ್ರಿ, ಈ ಕ್ಯಾರೆಕ್ಟ್ರ್ ಈ ಥರ ಇರಬೇಕು, ಈ ಥರ ಕಾಣಿಸ್ಬೇಕು, ಈ ಥರ ಇದು ಮಾಡಬೇಕು ಅಂತ ಅವ್ರಿಗೆ ಗೊತ್ತಿತ್ತದು. ಅದು ಅಷ್ಟು ಮಾತ್ರ ತೆಗ್ದಿದ್ದಾರೆ. ಅದು ಬಿಟ್ಟರೆ ಬೇರೆ ನಮಗೂ ಗೊತ್ತಿಲ್ಲ. ಇವಾಗ ದೊಡ್ಡ ಮನೆ ಅಂದ ತಕ್ಷಣ ಅವ್ರಿಗೆ ಒಂದು ಆಡಿಯನ್ಸ್ ಇರ್ತಾರೆ. ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ, ಎಂಟರ್ಟೈನ್ಮೆಂಟ್ ಇದೇ ಮಾಡ್ಕೊಂಡು ಬಂದಿದ್ದಾರೆ ಆಲ್ಮೋಸ್ಟ್. ನಾನು ಅಂತ ಬಂದರೆ ಇವಾಗ ವಿನಯ್ ಸರ್ ಸ್ವಲ್ಪ ಒಂದು ಹೆಜ್ಜೆ ಮುಂದೆ ಬಂದು ಈ ಥರದ ಒಂದು ರಾ ಲುಕ್ಕಲ್ಲಿ ಒಂದು ಸಿನಿಮಾನ ಮಾಡಿದ್ದಾರೆ. ಇವ್ರ ಜೊತೆ ಕೆಲಸ ಮಾಡಿದಂಥ ಅನುಭವ ಹೇಗೆ? ಅದೇ ನಾ ಮೊದಲು ಹೇಳಿದಾಗೆ ನಮ್ಮದು ಕಾಂಬಿನೇಷನ್ ಅಂತ ಏನಿರಲಿಲ್ಲ. ಸೊ ಸಪ್ರೇಟಾಗಿತ್ತು, ನಮ್ಮ ಶಾರ್ಟ್ಸ್ ಎಲ್ಲ ಸಪ್ರೇಟಾಗಿತ್ತು. ಬಟ್ ಔಟ್ ಆಫ್ ದ ವೇ ಅಂದರೆ ಆಫ್ ದ ಕ್ಯಾಮರಾ ಅವ್ರು ನಮಗೆ ಸಿಕ್ಕಾಗ ಭಾಳ ಈ ವಾಸ್ ವೆರಿ ಫ್ರೆಂಡ್ಲಿ ಗೈ ಆ್ಯಂಡ್ ತುಂಬ ಚೆನ್ನಾಗಿ ಮಾತಾಡ್ಸೋರು, ತುಂಬ ಫ್ರೆಂಡ್ಲಿ ಆಗಿತ್ತು. ಹೌದು, ವಿನಯ್ ಸರ್ ಈ ಸಿನಿಮಾದಲ್ಲಿ ತುಂಬ ಸಮರ್ಥವಾಗಿ ಕೆಲಸ ಮಾಡಿದ್ದಾರೆ. ಅವರು ಸಿಕ್ಕಿರೋ ಪಾತ್ರವನ್ನು ನಿರ್ದೇಶಕರು ಅವರಿಗೆ ಏನು ನರೇಟ್ ಮಾಡಿದರು ಅದರಿಂದ ಆಚೆಗೆ ಅವರು ಸಿನಿಮಾದಲ್ಲಿ ಪಾತ್ರಕ್ಕೆ ಏನು ಬೇಕು ಹಾಗೆ ಅವರು ತಯಾರಾಗಿದ್ದಾರೆ, ಕೆಲಸ ಮಾಡಿದ್ದಾರೆ ಸಿನಿಮಾ. ಆಮೇಲೆ ಇಲ್ಲಿ ತುಂಬ ನಾನು ವಿನಯದಿಂದ ಪ್ರೀತಿಯಿಂದ ಹೇಳೋದೇನಂತಂದರೆ, ಈ ದೊಡ್ಡ ಮನೆದೊಂದು ದೊಡ್ಡ ಈ ಒಂದು ಪರಂಪರೆನೇ ಆಗಿದೆ. ಅಣ್ಣವ್ರ ತಂದೆ ಸಿಂಗನೂರು ಪುಟ್ಟಸ್ವಾಮಿಯವರು, ನಾವು ಅವ್ರ ಪಕ್ಕದ ಊರವರು, ಸಿಂಗನೂರು ಪುಟ್ಟಸ್ವಾಮಿಯವ್ರ ಪಕ್ಕದ ಊರವರೇ ನಾವು ಕೂಡ, ನಮ್ಮ ಕಾಡಿನವರೇನೆ. ದೊಡ್ಡ ಮನೆಯಿಂದ ಇವರು ಇದ್ದರೂ ಕೂಡ ದೊಡ್ಡ ಮನೆಯಲ್ಲಿ ಎಲ್ಲರೂ ಕೂಡ ಈಗ ಅಪ್ಪು ಸರ್ ಆಗ್ಬೋದು, ರಾಘವೇಂದ್ರ ರಾಜ್ಕುಮಾರ್ ಸರ್ ಆಗ್ಬೋದು, ಶಿವಣ್ಣ ಸರ್ ಆಗ್ಬೋದು, ಮತ್ತು ಈಗ ಬಂದಿರೋ ವಿನಯ್ ಸರ್, ಇದೆಲ್ಲ ಏನೇ ಆದರೂ ಎಲ್ಲರೂ ಇಂಡಿವಿಜುವಲ್ ಆಗಿ ಬೆಳೆದಿದ್ದಾರೆ. ಅಪ್ಪು ಸರ್ ಅವ್ರದ್ದೇ ಆದ ಒಂದು ಏನು ಅಭಿಮಾನಿ ಬಳಗ ಮತ್ತು ಅವ್ರದ್ದೇ ಆದ ಒಂದು ಐಡೆಂಟಿಟಿ ಬೆಳೆಸ್ಕೊಂಡ್ರು, ಉಳಿಸ್ಕೊಂಡ್ರು, ಈಗ ಉಳಿದಿದ್ದಾರೆ ಎಲ್ಲರ ಹೃದಯದಲ್ಲಿ ಮಾಡಿಸ್ತಾರೆ. ಶಿವಣ್ಣರು ಹಾಗೇನೆ, ರಾಘವೇಂದ್ರ ಸರ್ ಹಾಗೇನೆ, ನಂಜುಂಡಿ ಕಲ್ಯಾಣ, ಗಜಪತಿ ಕರುವಕುಂದ, ಆ ರೀತಿಯ ಸ್ಮ್ಯಾಶ್ ಇಟ್ಟು ಬಹುಶಃ ಇನ್ಯಾವತ್ತೂ ಯಾರೂ ನೋಡೋಕ್ಕೆ ಸಾಧ್ಯ ಇಲ್ಲ. ಅಂಥ ಅದ್ಭುತವಾದ ಸಿನಿಮಾ. ಗಾಯನ, ಹಾಡಿ, ನಟನೆ ಎಲ್ಲವೂ ಕೂಡ ಎಲ್ಲ ಮತ್ತು ಫುಲ್ ಫ್ಲೆಡ್ಜ್ ಪ್ಯಾಕ್ ಅಂತ ಎಲ್ಲರೂ ಅವರವರ ಐಡೆಂಟಿಟಿನ ಗಳಿಸ್ಕೊಂಡು ಅವರೆಲ್ಲರೂ ಇಂಡಿವಿಜುವಲ್ ಆಗಿ ಹೇಗೇನದು ದೊಡ್ಡ ಮನೆ ಹಾದಿನೇ ಹಿಡಿತಾ ಇತ್ತು. ಸೊ ಅದೇ ರೀತಿ ಈಗ ಬಂದರೆ ಯುವ ಅವರಾಗಿರ್ಬೋದು, ಧನ್ಯರಾಮ್ ಆಗಿರ್ಬೋದು, ಮತ್ತು ಅವರ ಅಣ್ಣ ಯಾರು ಧನ್ಯರಾಮ್ ಕುಮಾರ್ ಅಣ್ಣ ಧೀರನ್ ಆಗಿರ್ಬೋದು, ಅವ್ರ ಜೊತೆ ನಾನು ಸಿನಿಮಾ ಮಾಡಿದ್ದೀನಿ, ಶಿವ 1, 2, 3 ಸಿನಿಮಾ ಮಾಡಿದ್ದೀನಿ ನಾನು. ಅದು ಆಗಿರ್ಬೋದು, ಅವರಾಗಿರ್ಬೋದು, ಈಗ ವಿನಯ್ ಸರ್ ಆಗಿರ್ಬೋದು, ಇವ್ರದ್ದು ಕೂಡ ಒಂದು ಸಪ್ರೇಟ್ ಐಡೆಂಟಿಟಿ ಆಗಬೇಕು ಆಗುತ್ತೆ. ಈ ಸಿನಿಮಾದಲ್ಲಿ ವಿನಯ್ ಸರ್ ಅವ್ರದ್ದೇ ಆದಂಥ ಸಪ್ರೇಟ್ ಐಡೆಂಟಿಟಿ ಮುಖಾಂತರ ಹೇಗೇನದು ದೊಡ್ಡ ಮನೆಗೆ ಲಿಂಕ್ ಆಗುತ್ತೆ. ದೊಡ್ಡ ಮನೆಯಿಂದ ಮೇಲಿಂದ ಕೆಳಗಡೆ ಬರೋದು ಒಂದು ಮಾದರಿ ಆದರೆ, ಈ ಸಪ್ರೇಟ್ ಐಡೆಂಟಿಟಿಯಿಂದ ಮತ್ತೆ ದೊಡ್ಡ ಮನೆಗೆ ಹೋಗಿ ಅದು ದೊಡ್ಡದಾಗಿ ನಮಗೆಲ್ಲ ಕಾಣಿಸೋದಿಲ್ಲ, ಅದು ಮುಖ್ಯ. ಅದು ಈ ಸಿನಿಮಾದಿಂದ ವಿನಯ್ ಸರ್ಗೆ ಆಗಲಿ, ಆದರೆ ನಮಗೆಲ್ಲ ಸಂತೋಷ, ಇಡೀ ಕನ್ನಡಿಗರು ಸಂತೋಷ ಪಡ್ತಾರೆ. ಆಮೇಲೆ ಒಂದು ಸಿನಿಮಾ ಗೆದ್ದರೆ, ಒಬ್ಬ ಹೀರೋ ಗೆದ್ದರೆ, ಒಬ್ಬ ನಿರ್ದೇಶಕ ಗೆದ್ದರೆ, ನಮ್ಮಂಥ ಅನೇಕ ಪೋಷಕ ಕಲಾವಿದರಿಗೆ, ಅನೇಕ ತಾಂತ್ರಿಕ ವರ್ಗದವರಿಗೆ, ಅನೇಕರಿಗೆ ಅನೇಕ ರೀತಿಯ ಹೆಲ್ಪ್ ಆಗುತ್ತೆ, ಮತ್ತು ಹೆಸರು ಬರುತ್ತೆ, ಬದುಕು ಚೆನ್ನಾಗಿ ನಡೀತದೆ, ಬಂಗಾರ ಆಯಿತು. ಇವಾಗ ಹೀರೋಗಂದು ಒಂದು ಸ್ಪೆಷಲ್ ಕ್ವಾಲಿಟಿಗಳಂತ ಇದ್ದೇ ಇರುತ್ತೆ. ಅದರಲ್ಲೂ ದೊಡ್ಡ ಮನೆಯವ್ರಿಗಂತೂ ತುಂಬ ಅವ್ರು ಹೇಳೋಕ್ಕಾಗಲ್ಲ ನಾವು ಅವ್ರ ಹತ್ರ ಇರುವಂಥ ಗುಣಗಳನ್ನ. ನೀವು ತುಂಬ ಮೆಚ್ಚುಗೆ ಪಡುವಂಥ ಕ್ಯಾರೆಕ್ಟರ್ ಅವರಲ್ಲಿ ಯಾವುದು ಗುಣ ನಮಗೆ? ಹೆಸರೇ ಹೇಳ್ದಂಗೆ ವಿನಯ. ಅಷ್ಟು ಪ್ರೀತಿ, ಅಷ್ಟು ಆರ್ದ್ರತೆ, ಅಷ್ಟು ಹೃದಯ ವೈಶಾಲ್ಯತೆ, ಜೊತೆಲೆ ಕೂತು ಊಟ ಮಾಡೋಂಥದ್ದು ಎಲ್ಲವೂ ಅದು ನೋಡಿ ಏನಾಗುತ್ತೆ. ನೀವು ಒಂದು ಪರಂಪರೆ ಹೇಗೆ ಪ್ರಾರಂಭ ಆಗುತ್ತೋ ಅದು ಹಾಗೆಯೇ ಬೆಳೀತಾ ಹೋಗುತ್ತೆ. ಅದೆಲ್ಲೂ ಅಡ್ಡದಾರಿ ಹಿಡಿಯೋಲ್ಲ. ಎಲ್ಲಿವರೆಗೆ ಆತನಾಗಿ ಉಳಿದಿರೋವರೆಗೂ ಕೂಡ ಆತನಾಗಿ ಹೊರಗಡೆ ಬಂದಾಗ ಅದು ಯಾರು ಏನು ಮಾಡೋಕ್ಕಾಗಲ್ಲ. ಆದರೆ ವಿನಯ ರಾಜ್ಕುಮಾರ್ ಹೆಸರು ತಕ್ಕಂತೆ ವಿನಯವಂತರು,
ಸಿನಿಮಾದಲ್ಲಿ ರಗಡ್ ಅದು ಬೇರೆ, ಅದು ಸಿನಿಮಾಕ್ಕೆ ಅದು. ಆದರೆ ಇದರಲ್ಲಿ ಭಾಳ ವಿನಯವಂತರು, ಪ್ರೀತಿಯಿಂದ ಮಾತಾಡಿಸ್ತಿದ್ರು, ಎಲ್ಲರ ಜೊತೆ ಕೂತು ಊಟ ಮಾಡ್ತಾಯಿದ್ರು, ಎಲ್ಲರನ್ನ ನೀವು ಯಾವುದಾದ್ರೂ ಒಂದು ಒಳ್ಳೆ ಘಟನೆ ನೆನಪಿಸ್ಕೊಳ್ಳೋದಾದ್ರೆ ವಿನಯ್ ಸರ್ ಜೊತೆ ಕಳೆದಿರೋ ಅವ್ರ ಜೊತೆ ಕ್ಯಾಮ್ರಾ ಆನ್ ಕ್ಯಾಮ್ರಾ ನಮ್ದು ಯಾರಿಗೂ ಇಲ್ಲ. ನಮ್ದಿದೆ ಆ್ಯಕ್ಚುಲಿ. ಲಾಸ್ಟ್ ಫೈಟ್ ಸೀನ್ ನಡೀತಾ ಇತ್ತು. ಫೈಟ್ ಸೀನ್ ನಡಿಬೇಕಾದ್ರೆ ನಾನು ಕೆಳಗಡೆ ಬೀಳ್ತಾ ಇದ್ದೆ. ಕೆಳಗಡೆ ಬಿದ್ದಾಗ ನನ್ನನ್ನು ಎತ್ತಾ ಇದ್ದವರು ಅವ್ರ ಅಸ್ಟೆಂಟ್ಗಳು. ಅವ್ರು ನಾನು ಹಿಂಗೆ ಎತ್ತಿದಾಗ ಅವ್ರು ಎತ್ತಿ ಅವ್ರ ಅಸ್ಟೆಂಟ್ಗಳು ನಂಗೆ ನೀರು ಕುಡಿಸೋರು. ನನಗೆ ಯಾರಪ್ಪ ಇವರು ಬಂತು ಸಡನ್ನಾಗಿ. ಅವರು ಹೈಡಾಗಿರ್ತಾ ಇದ್ರಣ್ಣ ಅವರು ಶೂಟಿಂಗಲ್ಲಿ, ಅವರ ಡ್ರೈವರು ಮತ್ತು ಅವರ ಅಸ್ಟೆಂಟ್. ಅವ್ರು ಬಂದು ನೀರು ಕುಡಿಸಿ ನಂಗೆ ಚೇರ್ ಹಾಕೊಡೋರು. ನನಗೆ ಇದೇನಪ್ಪ ಅವ್ರು ಹೇಳ್ತಾ ಇದ್ರಂತೆ ವಿನಯ್ ಸರ್ ಅವ್ರಿಗೆ ಫಸ್ಟು ಎತ್ತಿ ಇರಲಿ, ಅವ್ರು ಎತ್ಬಿಟ್ಟು ಅವ್ರು ನೀರು ಕುಡಿಸಿ ಅಂತ ಹೇಳಿ ಕಳಿಸೋರಂತೆ. ನನಗೆ ಅವಾಗ ನಿಜವಾಗ್ಲೂ ದೊಡ್ಡ ಮನೆ ನೆನಪಾಯ್ತು ಅವಾಗ ನನಗೆ. ಇಲ್ಲ, ನನಗೆ ಆ ಕುಟುಂಬದ ಒಟ್ಟಿಗಿನ ಒಂದು ಗಾಢವಾದ ಏನು ಕೆಲಸದ ಅನುಭವ ಏನಂದರೆ, ಅಪ್ಪು ಸರ್ ಜೊತೆ ಒಂದು ಮಾಡೋಕ್ಕಾಗಲಿಲ್ಲ ನನಗೆ. ಜೇಮ್ಸಲ್ಲಿ ಸಾಧ್ಯತೆ ಇತ್ತು, ಏನೋ ಸಮಯ ಇದಾಗಲಿಲ್ಲ. ಎಲ್ಲರ ಜೊತೆ ವರ್ಕ್ ಮಾಡಿದ್ರಲ್ಲ, ಶಿವಣ್ಣವರು, ರಾಘಣ್ಣವರು, ಮುರಳಿ ಸರ್, ಮತ್ತು ರಾಘವೇಂದ್ರ, ನಮ್ಮ ವಿಜಯ ರಾಘವೇಂದ್ರ ಅವರು, ಇದು ಯುವ ಅವ್ರ ಜೊತೆ ಒಂದು ವರ್ಕ್ ಮಾಡಿಲ್ಲ. ಅವರಲ್ಲಿರೋ ಒಂದು ಸಾಮಾನ್ಯವಾದ ಗುಣ ಏನು ಅಂತಂದರೆ, ಎಲ್ಲರನ್ನೂ ಪ್ರೀತಿಸ್ತಾರೆ, ಎಲ್ಲರಿಗೂ ಏನಾದರೂ ಕೂಡ ತಕ್ಷಣ ಸ್ಪಂದಿಸ್ತಾರೆ. ಅವರೊಬ್ಬರೇ ಅಂತಲ್ಲ. ಉದಾಹರಣೆಗೆ ವಿನೋದ್ ಪ್ರಭಾಕರ್ ಸರ್ ಅಷ್ಟೇ, VP ಅವ್ರ ಜೊತೆನೂ ನಾನು 2 ಸಿನಿಮಾ ಕೆಲಸ ಮಾಡಿದ್ದೀನಿ. ಅವ್ರುಗಳು ಅಷ್ಟೇ ತಕ್ಷಣಕ್ಕೆ ಯಾವತ್ತು ಹೀರೋ ಮತ್ತು ಹೀರೋಯಿನ್ ಮತ್ತು ಒಂದು ಮೇಲ್ಪದರದ ಒಬ್ಬ ವ್ಯಕ್ತಿ ಬೆಳೆಯೋದು ಯಾವಾಗ ಅಂದ್ರೆ ಆತನ ವ್ಯಕ್ತಿತ್ವ ತುಂಬ ಚೆಂದಾಗಿ ರೂಪುಗೊಂಡಾಗ, ಚಂದವಾಗಿದ್ದಾಗ, ಎಲ್ಲರನ್ನೂ ಪ್ರೀತಿಸಿದಾಗ. ಹಾಗೆ ನಮ್ಮಲ್ಲಿ ಎಲ್ಲ ನಾಯಕ ನಟರುಗಳು ಕೂಡ, ಯಾಕೆ ನಾವು ನಾಯಕ ನಟರು ಅಂತ ಹೇಳ್ತಿರೋದು, ಬರೀ ಅವರು ಆ್ಯಕ್ಟಿಂಗ್ ಮಾಡಿ ಅತ್ಯುದ್ಭುತವಾಗಿ ಮಾಡೋದು. ಎಲ್ಲ ಸೆಲೆಬ್ರಿಟೀಸ್ ಒಳ್ಳೆ ಪರ್ಫಾರ್ಮರ್ ಅಂತ ನಾವೆಲ್ಲಿ ಆಗಲ್ಲ. ಪರ್ಫಾರ್ಮರ್ಸು ಸೆಲೆಬ್ರಿಟೀಸ್ ಆಗಿದ್ದಾರೆ, ಯಾಕೆ ಆಗಿಲ್ಲ ಅಂತ ನಾವು ಕೇಳೋಕ್ಕಾಗಲ್ಲ. ಆದರೆ ಅದೇನೋ ಒಂದು ಕ್ವಾಲಿಟಿ ಇರ್ತದೆ. ಆ ಕ್ವಾಲಿಟಿ ಆ ಸ್ತರದಲ್ಲಿರೋಂತಹ ನಾಯಕ ನಟರುಗಳಿಗಿರ್ತದೆ. ಆ ಗುಣ ಒಂದು ರೀತಿ ಅದು ಕುಟುಂಬದಿಂದ ಬಂದಿರ್ತದೆ, ಅವ್ರ ನಡವಳಿಕೆಯಿಂದ ಬಂದಿರುತ್ತೆ, ಕೆಲವೊಂದು ಊಡಿಸ್ಕೊಂಡಿರೋದ್ರಿಂದ ಬಂದಿರುತ್ತೆ, ಕಲ್ತಿರೋದ್ರಿಂದ ಬಂದಿರುತ್ತೆ, ಗುಣಗ್ರಾಹಿತನದಿಂದ ಬಂದಿರ್ತದೆ, ಅವ್ರವ್ರ ಕೆಪಾಸಿಟಿ ಮೇಲೆ ನಿಂತಿರ್ತದೆ. ಹಾಗಾಗಿ ಎಲ್ಲರೂ ತುಂಬ ಪ್ರೀತಿಸ್ತಾರೆ. ಅದರಲ್ಲಂತೂ ಈ ಕುಟುಂಬದಲ್ಲಿ ಪ್ರತಿಯೊಬ್ಬರು ಕೂಡ, ವಿಜಯ ರಾಘವೇಂದ್ರ ಅವರಾಗ್ಬೋದು, ಮುರಳಿಯವರಾಗ್ಬೋದು, ಇಡೀ ಕುಟುಂಬ ಎಲ್ಲರೂ ಕೂಡ ಅಷ್ಟೇ ತುಂಬ ಡೆಡಿಕೇಟೆಡ್. ಬಿಳಿ ಅಂದರೆ ಬಿದ್ದೇ ಬಿಡ್ತಾರೆ, ಹಿಂದೆ ಮುಂದೆ ನೋಡೋದೇ ಇಲ್ಲ. ಕೆಳಗಡೆ ಬೆಡ್ ಹಾಕಿದ್ರೆ, ನಾವಾದರೂ ಬೆಡ್ ಏನು ಹಾಕಿದ್ರೆ ನಂಗೆ ಸ್ವಲ್ಪ ನಡು ನೋವು, ಸೊಂಟ ನೋವು, ಕಾಲು ನೋವು, ಏನೋ ಒಂದು ಕತೆ ಹೇಳಿರ್ಬೋದು. ಅವರು ಅಲ್ಲಿ ಬಿಳಿ ಅಂದರೆ ಬಿದ್ದೇ ಬಿಡ್ತಾರೆ. ಶಿವ 1, 2, 3 ಸಿನಿಮಾದಲ್ಲಿ ಧೀರಜ್ ರಾಮ್ಕುಮಾರ್ ಧೀರನ್ನು ಬೀಳಿದ್ರು ರಪ್ಪ ಅಂತ ನೆಲದ ಮೇಲೆ. ಸರ್ ನಾವು ನಮ್ಗೆ ಅನ್ನೋ ರೀತಿ. ಅಲ್ಲಿ ಕೇಸ್ ಆಫ್ ಕೊಂಡಣ ಸಿನಿಮಾದಲ್ಲಿ ವಿಜಯ ರಾಘವೇಂದ್ರ ಅವರು ಒದಿರಿ, ನನಗೆ ಅದು ರಿಯಾಲಿಟಿ ಬೇಕಿತ್ತು, ಫೈನಲ್ ಕ್ಲೈಮ್ಯಾಕ್ಸ್, ಒಡಿರಿ ಅಂತಂತ. ಇಲ್ಲೂ ಇವರು ಎಷ್ಟು ಆ್ಯಕ್ಟ್ ಮಾಡಿದ್ದಾರೆ ಅಂತಂತಂದರೆ ನೀವು ಅದು ಅನ್ಇಮ್ಯಾಜಿನಬಲ್. ತುಂಬ ಏಟ್ಗಳು ಬೀಳ್ತದೆ, ಸುಲಭ ಅಲ್ಲ ಅದು. ಬಟ್ ಅದು ಹತ್ರ ಆಗ್ಬೇಕಲ್ಲ. ಅವರೊಬ್ಬರು ಕೆಳಗಡೆ ಬಿದ್ದರೆ ಎಲ್ಲರೂ ಬೀಳ್ತಾರೆ. ಅವರೇ ಬೆಟ್ಟಬೇಕು ಅಂದರೆ ಬೇರೆಯವರು ಹಿಂದೆ ಮುಂದೆ ನೋಡ್ತಾರೆ. ಅಲ್ಲಿ ಅಪಾಯನೂ ಇರ್ತದೆ, ಬಟ್ ಅದ್ರ ಜೊತೆ ಒಂದು ಸೂಕ್ಷ್ಮತೆನೂ ಇರಬೇಕು. ಅದು ಒಟ್ಟಿಗೆ ಕೆಲಸ ಮಾಡೋದಿದೆಯಲ್ಲ, ಆ ರೀತಿಯ ಒಂದು ಡೆಡಿಕೇಶನ್ ಬೇಕು. ಆ ಡೆಡಿಕೇಶನ್ ಇಲ್ಲದೆ ನಾವು ದೊಡ್ಡ ಮನೆ ಅಂತ ಅಂತೀವ, ಅಥವಾ ಆ ಡೆಡಿಕೇಶನ್ ಇಲ್ಲದೆ ಒಬ್ಬ ದೊಡ್ಡ ಹೀರೋ ಆಗಕ್ಕೆ ಸಾಧ್ಯನಾ? ತುಂಬ ಡೆಡಿಕೇಶನ್ ಬೇಕಾಗುತ್ತೆ. ಸರಿ, ಸ್ಪೋರ್ಟ್ಸ್ ಮ್ಯಾನ್ ಇದೆ, 24 ಗಂಟೆ ಅವರು ಎಲ್ಲಕ್ಕೂ ತಯಾರಾಗಿದ್ದಾರೆ. ಡೈರೆಕ್ಟರ್ ಜೊತೆ ಕೆಲಸ ಮಾಡಿರೋಂಥ ಎಕ್ಸ್ಪೀರಿಯನ್ಸ್ ಹೇಳಿ? ಕಿಟ್ಟಣ ನೀವು ಹೇಳಿ ಫಸ್ಟ್. ಡೈರೆಕ್ಟ್ರು ಈಸ್ ವೆರಿ ಪರ್ಟಿಕ್ಯುಲರ್, ವೆರಿ ಸೆನ್ಸಿಟಿವ್ ಆ್ಯಂಡ್ ವೆರಿ ಮೆಟಿಕ್ಯುಲಸ್ ಕೆಲಸಗಾರರು. ಅಂದರೆ ಅವರು ನಿರ್ದೇಶಕರ ಮೇಲೆ ಸ್ಕ್ರಿಪ್ಟಿಂದ ಹಿಡಿದು ಫೈನಲ್ ಶೂಟಿಂಗ್ ಕ್ಯಾಮ್ರಾ ಮುಂದೆ ಬರೋವರೆಗೂ ಕೆಲಸ ಮಾಡಲೇಬೇಕು. ಅವರು ಪ್ರತಿಯೊಂದು ಹಂತದಲ್ಲಿ, ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಬಹಳ ಎಫಿಷಿಯೆಂಟಾಗಿ ತಮಗೇನು ಬೇಕೋ ಅದನ್ನು ಕೆಲಸ ತೆಗೆಯುವಂಥ ಒಂದು ಇದಿದೆ, ಅವ್ರದ್ದು ಗುಣ ಇದೆ, ಆ ವಿದ್ಯೆ ಇದೆ, ಆ ಕೆಪಾಸಿಟಿ ಇದೆ. ಹಾಗಾಗಿ ಈ ಚಿತ್ರ ಒಂದು ಭಾಳ ಒಳ್ಳೆ ಶೇಪಿಗೆ ಬಂದಿದೆ. ಅಂದರೆ ಎಲ್ಲರೂ ಹೇಳ್ತಾರೆ ಡೈರೆಕ್ಟ್ ಇಸ್ ಅ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ. ಆ ಥರ ಹಿ ವಾಸ್ ಅ ವೆರಿ ವಾಟ್ ಐ ಕ್ಯಾನ್ ಸೇ ಎಫಿಷಿಯೆಂಟ್ ಕ್ಯಾಪ್ಟನ್. ಹಾಗಾಗಿ ಸಿನಿಮಾ ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊಂಡಿದ್ದೆ. ಯಾಕಂದ್ರೆ ಸಿನಿಮಾ ನಾವು ಯಾರು ನೋಡಿಲ್ಲ ಇನ್ನೂ.
ಟ್ರೈಲರ್ ಮಾತ್ರ ನೋಡಿದ್ದೀವಿ. ಸಿನಿಮಾ ನೋಡ್ತಾರೆ. ಇದೇ 30ಗೆ ಸಿನಿಮಾ ರಿಲೀಸ್ ಆಗ್ತಿದೆ. ಈ ಟ್ರೈಲರ್ ಎಷ್ಟು ಸದ್ದೆಲ್ಲ ಮಾಡ್ತು, ಅದೇ ತರ ಸಿನಿಮಾ ಕೂಡ ಹಿಟ್ ಆಗುತ್ತೆ ಅನ್ನೋ ಭರವಸೆ ನಿಮ್ಗೆ? ಖಂಡಿತ ಇದೆ. ಇದು ಸೀಸನ್, ಇವಾಗ ಸೀಸನ್ ಶುರು ಆಗಿದೆ. ಇಲ್ಲ ಅಂತೀವಾ? ಆಬ್ವಿಯಸ್ಲಿ ಇದೆ. ಕೆಲವೊಂದಲ್ಲಿ ಆರಕ್ಕೆ ಉತ್ತರವೂ ಇರ್ತದೆ ನಮಗೆ. ಬಟ್ ಇದ್ರ ಮೇಲೆ ಭರವಸೆ ಏನಂತಂದ್ರೆ ಕಿಟ್ಟಣ್ಣ ಅವ್ರು ಹೇಳಿದಂಗೆ ನಿರ್ದೇಶಕ ಇಲ್ಲಿ ಗುಡ್ ಟೆಕ್ನಿಷಿಯನ್, ವೆರಿ ಗುಡ್ ಟೆಕ್ನಿಷಿಯನ್. ಮತ್ತೆ ಅವ್ರಿಗೆ ಏನ್ ಬೇಕು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇದೆ. ಸಿನಿಮಾ ಏನ್ ಮಾಡ್ತಾ ಇದ್ರು ಅದನ್ನ ಆಲ್ರೆಡಿ ಅವ್ರ ಗೋಡೆ ಮೇಲೆ ನೋಡ್ಬಿಟ್ಟಿದ್ದಾರೆ, ಅಥವಾ ಅವ್ರ ಮನಸ್ಸಲ್ಲಿ ನೋಡ್ಬಿಟ್ಟು ಸಂಪೂರ್ಣ ಅವ್ರ ತಲೆಯಲ್ಲಿ ಇದೆ ಅಂತ. ಹಾಗಾಗಿ ನಾವು ಶೂಟ್ ಮಾಡ್ಬೇಕಾದ್ರಷ್ಟೇ ನಮಗೂ ಹೆಚ್ಚು ಏನು ನಮಗೆ ಹೀಗೆ ಮಾಡಿದ್ರೆಗೆ ಹಾಗೆ ಮಾಡಿದ್ರೆಗೆ ಅಂತ ಅಲ್ಲಿ ಯಾವ ಕನ್ಫ್ಯೂಷನ್ಸ್ ಇರ್ತಿರ್ಲಿಲ್ಲ. ಪಕ್ಕಾ ಕ್ಲಾರಿಟಿ, ನನಗೆ ಇದು ಬೇಕು ಅಷ್ಟೇ, ಬೇರೆ ಯಾರು ಇಲ್ಲ ಇನ್ನೊಂಚೂರು ಬೇಕು ಹಾಗೆ ಬೇಕು ಇರಬೇಕು, ಸೆಕೆಂಡ್ ಥಾಟ್ ಇಲ್ಲ. ಆಮೇಲೆ ಇನ್ನೊಬ್ರನ್ನ ಓಕೆನಾ, ಇನ್ನೊಬ್ರು ಟೆಕ್ನಿಕಲಿ ಓಕೆ ಆಯ್ತಾ, ಆ ಶಾರ್ಟ್ ಓಕೆ ಮುಗಿದೋಯ್ತು. ಡೈಲಾಗ್ ಏನಾದ್ರು ಹೆಚ್ಚು ಕಮ್ಮಿ ಆಯ್ತಾ, ನೋ ಪ್ರಾಬ್ಲಮ್, ಡೆಲಿನು. ನನಗೆ ಭಾವ ಏನು ಬಂತು, ನನ್ಗೇನು ಬೇಕಿತ್ತು ಅದು ಸಿಕ್ತು. ಅಷ್ಟು ಕ್ಲಾರಿಟಿ ಇರುವಂಥ ಒಬ್ಬ ಟೆಕ್ನಿಷಿಯನ್. ನಾವು ಡಬ್ಬಿಂಗಲ್ಲಿ ಅದರ ಏನು ಗಟ್ಟಿತನ ನೋಡ್ತೀವಿ, ನಮಗೆ ಗಾಬರಿ ಆಗ್ತಾ ಇತ್ತು. ಎಲ್ಲಿಂದ ಎಲ್ಲಿಗೆ ಹೋಗ್ತಾರೆ, ಎಲ್ಲಿಗೆ ಜಂಪ್ ಆಗ್ತಾ ಇದೆ. ಕೆಲವೊಂದು ಶಾರ್ಟ್ಸ್ ಸೀನ್ಗಳಲ್ಲಿ ಥ್ರಿಲ್ ಆಗ್ಬಿಟ್ಟೆ. ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಆ ರೀತಿ ಅದನ್ನು ಒಂದು ದೃಶ್ಯ ವೈಭವ ಅನ್ನೋ ರೀತಿ ತೋರಿಸಿ ಕಂಟೆಂಟ್ ಇಟ್ಕೊಂಡಂಗೆ ಮಾಡಿದ್ದಾರೆ. ಸೊ ಹಾಗಾಗಿ ನಿಜಕ್ಕೂ ಸಿನಿಮಾ ಟ್ರೈಲರ್ ನೋಡಿದ್ಮೇಲೆ ನಮ್ಗೆ ಒಂದೊಂದು ಗಟ್ಟಿ ಅನಿಸ್ತು. ಎಸ್, ಇದು ನಿಜವಾಗ್ಲೂ ಇದು ಹೊರಗಡೆ, ಯಾಕಂದ್ರೆ ಎಷ್ಟು ಬೇಕಾದ್ರೂ ತೆಗಿಬೋದು. ಯಾಕಂದ್ರೆ ನಮ್ಮಲ್ಲಿ ಸಾಮಾನ್ಯವಾಗಿ ಸಿನಿಮಾದಲ್ಲಿ ಪ್ರತಿ ಶಾರ್ಟ್ ನೋಡ್ಬಿಟ್ಟು ಸಾರ್ ಬೆಣ್ಣೆ ಬಂತು, ಸಾರ್ ಬೆಣ್ಣೆ ಬಂದಂಗೆ ಬಂದಿದೆ ಅಂತಾರೆ. ಆಮೇಲೆ ಸಿನಿಮಾ ಎಲ್ಲ ಕಂಪ್ಲೀಟ್ ಆದಮೇಲೆ ಬೆಣ್ಣೆ ಎಲ್ಲ ತುಪ್ಪ ಆಗಿ ಅದು ಕೈಗೂ ಸಿಕ್ಕಿರಲ್ಲ, ಹೋಗ್ಬಿಟ್ಟು. ಅಂದರೆ ನಾನು ಅದನ್ನ ನೆಗೆಟಿವ್ ಆಗಿ ಹೇಳ್ತಾ ಇಲ್ಲ. ಎಷ್ಟೇ ನೀವು ತಗೊಂಡ್ರು ಅದನ್ನ ಒಟ್ಟು ಜೋಡಿಸ್ಬೇಕಲ್ಲ. ಅದು ಕಿಟ್ಟಣ್ಣ ಹೇಳೋದು ನಿರ್ದೇಶಕನ ಮಾಧ್ಯಮ, ಇದು ರಂಗಭೂಮಿ ನಟರ ಮಾಧ್ಯಮ. ಸ್ಟೇಜ್ ಮೇಲೆ ಹೋದ್ಮೇಲೆ ನಾವೇ ಹೇಳದ್ದೆ, ಲೈಟ್ ಆಫ್ ಮಾಡಂಗಿಲ್ಲ, ಸ್ಕ್ರೀನ್ ಹೇಳಂಗಿಲ್ಲ. ಸ್ಟೇಜ್ ಮೇಲೆ ಹೋದ್ಮೇಲೆ ನಾವೇ ಡೈರೆಕ್ಟರ್, ನಾವೇ ಆಕ್ಟರ್. ಯಾಕಂದ್ರೆ ಅಲ್ಲಿ ದೇರ್ ಇಸ್ ನೋ ಕಟ್. ಇಲ್ಲಿ ನಿರ್ದೇಶಕರದು ಎಲ್ಲಿ ಬೇಕಾದ್ರೂ ಯಾವ ಜಾಗದಲ್ಲಿ ಯಾವನ್ ಬೇಕಾದ್ರೂ ಹೀರೋ ಮಾಡ್ಬೋದು, ಯಾವನ್ ಬೇಕಾದ್ರೂ ಕನೆಕ್ಟ್ ಮಾಡ್ಬೋದು. ಆ ಕೆಪಾಸಿಟಿ ನಮ್ಮ ಮೌನಿ ಶ್ರೀಗಿದೆ. ಅಥವಾ ಮೌನಿನೇ, ಬಟ್ ಕೆಲಸದಲ್ಲಿ ಸಿಕ್ಕಾಪಟ್ಟೆ ಮಾತಾಡಿದ್ದಾರೆ. ಸಿನಿಮಾದಲ್ಲಿ ಕಾಣಿಸುತ್ತೆ. ಆಡಿಯನ್ಸ್ ನಾವು ಹೇಳೋದು ಇಷ್ಟೇ, ದಯವಿಟ್ಟು ಸಿನಿಮಾ ಮಂದಿರಕ್ಕೆ ಬನ್ನಿ, ಸಿನಿಮಾ ನೋಡಿ, ಆಮೇಲೆ ಇಷ್ಟಪಟ್ಟು ನಿಮ್ಮ ಸ್ನೇಹಿತರಿಗೆ, ನಿಮ್ಗೆ ಯಾರ್ಯಾರು ಗೊತ್ತೋ, ಯಾವ ಮೀಡಿಯಾ ಅದು, ಸೋಷಿಯಲ್ ಮೀಡಿಯಾ ಅಂತೂ ಈಗ ಭಾಳ ಈಸಿ, ತುಂಬ ಪ್ರಚಾರ ಮಾಡ್ಬೋದು, ಪ್ರಚಾರ ಮಾಡಿ. ಆ್ಯಂಡ್ ಅಬೌವ್ ಆಲ್ ದ್ಯಾಟ್, ನಾನು ಯಾವಾಗಲೂ ಹೇಳ್ತಿರ್ತೀನಿ, ದೆರ್ ಈಸ್ ನೋ ಪಬ್ಲಿಸಿಟಿ ಲೈಕ್ ಲಿಪ್ ಪಬ್ಲಿಸಿಟಿ ಅಂತ. ಬಾಯಿಂದ ಬಾಯಿಗೆ ಹರಡೋ ವಿಚಾರಗಳಿದೆಯಲ್ಲ, ಅದು ಬಹಳ ಬೇಗ ಹರಡುತ್ತೆ. ಹಾಗಾಗಿ ದಯವಿಟ್ಟು ಎಲ್ಲರಿಗೂ ಪ್ರಚಾರ ಮಾಡಿ, ಸಿನಿಮಾ ನೋಡಿ, ಒಂದು ಸಕ್ಸಸ್ ಕೊಡಿ ನಮಗೆ. ಥ್ಯಾಂಕ್ ಯು. ಆಗಸ್ಟ್ 30ನೇ ತಾರೀಕು ಪೆಪೆ ಸಿನಿಮಾ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಸಿನಿಮಾ ತುಂಬ ಚೆನ್ನಾಗಿದೆ ಅನ್ನೋ ಭರವಸೆ ನಮ್ಮದು. ಅದೇ ಭರವಸೆ ನಿಮಗೂ ಕೊಡ್ತಾ ಇದ್ದೀವಿ. ಸಿನಿಮಾ ಚೆನ್ನಾಗಿದ್ದರೆ ಖಂಡಿತ ಅದನ್ನು ನೀವು ಬಂದು ಪ್ರೋತ್ಸಾಹ ಮಾಡೇ ಮಾಡ್ತೀರಿ. ಸಿನಿಮಾ ಚೆನ್ನಾಗಿಲ್ಲ ಅಂತಂದರೆ ಅದು ಎಂದಿಗೂ ಕೂಡ ನೀವು ಪ್ರೋತ್ಸಾಹ ಮಾಡಲ್ಲ, ಅದನ್ನು ಹಾಗೆ ತಿರಸ್ಕರಿಸ್ತೀರಿ. ಆದರೆ ಹೊಗಳಕ್ಕಾಗಲಿ ಬೈಯೋದಕ್ಕಾಗಲಿ ಸಿನಿಮಾ ಥಿಯೇಟ್ರಿಗೆ ಬಂದು ಒಂದ್ಸಲ ನೋಡಿ, ಬಂದು ಚೆನ್ನಾಗಿದ್ರೆ ಹೋಗಲಿ, ಚೆನ್ನಾಗಿಲ್ಲ ಅಂದರೆ ತೆಗಲಿ, ಆದರೆ ಸಿನಿಮಾ ಮಾತ್ರ ಬಂದು ನೋಡಿ. ಇದೇ 30ನೇ ತಾರೀಕು ಚಿತ್ರಮಂದಿರದಲ್ಲಿ. ಧನ್ಯವಾದ, ನಮಸ್ಕಾರ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.